ಖಮೇನಿ ಖಾತೆಯಿಂದ ಪ್ರತೀಕಾರದ ಪೋಸ್ಟ್ ಹೊರಬಿದ್ದಿದೆ. ಇದರ ಬೆನ್ನಲ್ಲೇ ದಾಳಿಯ ಸೂಚನೆ ಕೊಡ್ತಾ ಖಮೇನಿಯ ಪೋಸ್ಟ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋದು. ಖಮೇನಿ ಪೋಸ್ಟ್ ಬೆನ್ನಲ್ಲೇ ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನು ಸಹ ರವಾನಿಸಿದ್ದಾರೆ. ಇರಾನ್ ಬೇಷರತ್ತಾಗಿ ಶರಣಾಗತಿಯಾಗಲೇಬೇಕು, ಷರತ್ತಿಗೆ ಒಪ್ಪಿದರೆ ಮಾತ್ರ ಯುದ್ಧ ಸ್ಥಗಿತ ಆಗುತ್ತೆ ಅನ್ನೋದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಸಂದೇಶ. ಇಲ್ಲದೇ ಇದ್ರೆ ಮುಗಿಸಿ ಬಿಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ. ಷರತ್ತಿಗೆ ಒಪ್ಪಿದರೆ ಮಾತ್ರ ಯುದ್ಧ ಸ್ಥಗಿತ ಆಗುತ್ತೆ, ಇಲ್ಲದೇ ಇದ್ರೆ ಮುಗಿಸಿ ಬಿಡ್ತೀವಿ ನಿಮ್ಮನ್ನ ಅನ್ನುವಂತಹ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿರೋದು ಇರಾನ್ಗೆ. ಇರಾನ್ ಜೊತೆ ಯಾವುದೇ ಒಪ್ಪಂದ ಮಾತುಕತೆ ಇಲ್ಲ, ಇದನ್ನ ಖಡಾಖಂಡಿತವಾಗಿ ಟ್ರಂಪ್ ಹೇಳಿರೋದು. ಇರಾನ್ ಉಜ್ವಲ ಭವಿಷ್ಯವನ್ನ ಹೊಂದಿದೆ ಅಂತ ಹೇಳಿ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿರೋದು. ಖಮೇನಿ ಖಾತೆಯಿಂದ ಪ್ರತೀಕಾರದ ಪೋಸ್ಟ್ ಹೊರಬಿದ್ದಿದೆ. ಇದರ ಬೆನ್ನಲ್ಲೇ ಖಮೇನಿ ಪೋಸ್ಟ್ ಬೆನ್ನಲ್ಲೇ ಟ್ರಂಪ್ ಎಚ್ಚರಿಕೆ ಸಂದೇಶವನ್ನ ರವಾನಿಸಿರುವುದು. ಇರಾನ್ ಬೇಷರತ್ತಾಗಿ ಶರಣಾಗತಿ ಆಗಲೇಬೇಕು, ಷರತ್ತಿಗೆ ಒಪ್ಪಿದ್ರೆ ಮಾತ್ರ ಯುದ್ಧ ಸ್ಥಗಿತ ಆಗುತ್ತೆ, ಇಲ್ಲದೆ ಹೋದ್ರೆ ಮುಗಿಸಿ ಬಿಡ್ತೀವಿ ನಿಮ್ಮನ್ನ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಇದೀಗ ಒಂದ್ ಕಡೆ ಪ್ರತೀಕಾರದ ಪೋಸ್ಟ್ ಅನ್ನ ಖಮೇನಿ ಕಡೆಯಿಂದ ಹಾಕ್ತಾ ಇದ್ರೆ, ಮತ್ತೊಂದ್ ಕಡೆ ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ ಇರೋದು, ನೀವು ಶರಣಾಗ್ಲೇಬೇಕು, ಇಲ್ಲದೇ ಇದ್ರೆ ಯುದ್ಧ ನಿಲ್ಲೋದಿಲ್ಲ ಅಂತ. ಹಾಗಾದ್ರೆ ಇದು ಎಲ್ಲಿವರೆಗೂ ಹೋಗಿ ನಿಲ್ಲತ್ತೆ ಅಂತ? ಅರ್ಪಿತಾ, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ದಾಳಿ ಪ್ರತಿ ದಾಳಿಗಳು ತೀವ್ರಗೊಳ್ತಾ ಇರುವಂತದ್ದು. ಈ ನಡುವೆ ಎರಡೂ ದೇಶಗಳ ನಡುವೆ ಮಧ್ಯಸ್ಥಿಕೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಸಂಧಾನ ಸಭೆಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಾ ಇದಾವೆ. ಕೆಲವು ದೇಶಗಳು ಮಧ್ಯಸ್ಥಿಕೆಯನ್ನ ಮಾಡ್ಲಿಕ್ಕೂ ಕೂಡ ಮುಂದೆ ಬರ್ತಾ ಇರುವಂತದ್ದು. ಎರಡೂ ದೇಶಗಳಿಗೂ ಕೂಡ ಪ್ರಸ್ತಾವನೆಯನ್ನ ಕಳಿಸ್ತಾ ಇದಾವೆ. ಈ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಅಕೌಂಟ್ ನಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕೊಂಡಿರುವಂತದ್ದು. ಇಸ್ರೇಲ್ ನ ಜೊತೆಗೆ ಮಧ್ಯಸ್ಥಿಕೆ ಆಗ್ಬೇಕು ಅಥವಾ ರಾಜಿ ಸಂಧಾನ ಆಗ್ಬೇಕು ಅಂದ್ರೆ ಇರಾನ್ ಬೇಷರತ್ ಕ್ಷಮೆಯನ್ನ ಕೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಅಂಶವನ್ನ ಕೂಡ ಅವರು ತಮ್ಮ ಪೋಸ್ಟ್ ನಲ್ಲಿ ಉಲ್ಲೇಖಿಸಿರುವಂತದ್ದು. ಇರಾನ್ ನ ನಾಯಕತ್ವವನ್ನ ನಾವು ನಿರ್ಧಾರ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೂಡ ಅವರು ಹಂಚಿಕೊಂಡಿರುವಂತದ್ದು. ಇಸ್ರೇಲ್, ಅಮೆರಿಕ ಮತ್ತೆ ಗಲ್ಫ್ ನ ದೇಶಗಳು ಸೇರ್ಕೊಂಡು ಇರಾನ್ ನಲ್ಲಿ ಯಾರು ನಾಯಕರಾಗಬೇಕು ಮತ್ತೆ ಯಾರ ನೇತೃತ್ವದಲ್ಲಿ ಆಡಳಿತ ಇರಬೇಕು ಅನ್ನುವಂಥದ್ದನ್ನ ನಾವು ನಿರ್ಧಾರ ಮಾಡ್ತೀವಿ. ಈ ಮೂಲಕ ಇರಾನ್ ನ ಹೊಸ ಅಧ್ಯಾಯವನ್ನ ನಾವು ಬರಿತೀವಿ ಮತ್ತೆ ಸಮೃದ್ಧ ಮತ್ತೆ ಆರ್ಥಿಕತೆಯಲ್ಲಿ ಪ್ರಬಲವಾದಂತ ದೇಶವನ್ನಾಗಿ ಇರಾನ್ ನಾವು ಮತ್ತೆ ಕಟ್ಟುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇರಾನ್ ಈ ಹೇಳಿಕೆಯನ್ನ ತಿರಸ್ಕರಿಸುವಂತ ಕೆಲಸವನ್ನ ಕೂಡ ಮಾಡಿದೆ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಬೇಷರತ್ತಾಗಿ ಕ್ಷಮೆ ಯಾಚಿಸುವಂತ ಕೆಲಸವನ್ನ ಎಂದಿಗೂ ಮಾಡಲ್ಲ ಮತ್ತೆ ಇರಾನ್ ಜನರು ತಲೆ ತಗ್ಗಿಸುವಂತ ಕೆಲಸವನ್ನ ನಾವು ಮಾಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಖಾರವಾದಂತ ಪ್ರತಿಕ್ರಿಯೆಯನ್ನ ಕೂಡ ಇರಾನ್ ಕೊಟ್ಟಿದೆ. ಅರ್ಪಿತಾ.